ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ತುಪ್ಪ ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಅವೆಲ್ಲ ಪಟ ಸಾಸಿವೆ ಪಟ ಅಂದಿದೆ. ಈಗ ಕಡಲೆಬೇಳೆ ಹಾಕ್ತೀನಿ. ನೋಡಿ, ಕಡಲೆಬೇಳೆ ಹಾಕೋಣ. ಹಾಗೆ ಉದ್ದಿನಬೇಳೆ ಹಾಕ್ತೀನಿ. ಈಗ ಹಾಗೆ ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ಸೌಟಿಂದ ಚೆನ್ನಾಗಿ ಸ್ಟೇರ್ ಮಾಡೋಣ. ಇದಕ್ಕೆ ಕರಿಬೇವು ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆಯೇ ರವೆ ಹಾಕಿದ್ದೀನಿ. ರವೆ ಚೆನ್ನಾಗಿ ಹುರ್ಕೊಳ್ತೀನಿ. ಈಗ ಈ ಗೋಲ್ಡನ್ ಕಲರ್ ಆಗೋ ತನಕ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಫ್ರೈ ಮಾಡ್ತಾಯಿದ್ರೆ ಇದು ಪರಿಮಳ ಬಂದಾಗ ರವೆ ಹುರಿದಿದೆ ಅಂತ ಅರ್ಥ. ಇದೇ ಥರ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ರವಾನ. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಯಾಕೆ ಕೆಲವೊಬ್ಬರು ಖಾಲಿ ರವಾನ ಫ್ರೈ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಮಾಡಿಕೊಂಡ್ರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತಿನ್ನಬೇಕಾದ್ರೆ ಒಂಥರ ಕುರುಮ್ ಅಂತ ಸಿಗುತ್ತೆ. ಅಂದರೆ ಒಳ್ಳೆ ಏನಂತೀವಿ, ಸೌಂಡ್ ಬರೋ ಹಾಗೆ ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ. ಒಂಥರ ಬಾಯಲ್ಲಿ ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಹುರ್ಕೊಂಡ್ಬಿಡೋಣ. ಕೆಟಲಲ್ಲಿ ನೀರು ಬಿಸಿ ಮಾಡಿಕೊಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಕೆಟಲಲ್ಲೇ ಈ ತರಕಾರಿಗಳನ್ನು ಹಾಕಿಬಿಡ್ತೀನಿ. ಯಾಕಂದರೆ ತರಕಾರಿನ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ. ಕೆಟಲಲ್ಲೇ ಸ್ವಲ್ಪ ಇದು ಮಾಡ್ಕೊಂಡು ಬಿಡೋಣ ಅಂತ, ಟೈಮ್ ಆಗುತ್ತೆ. ಇಲ್ಲ ಅಂದರೆ ಇವತ್ತು ಈರುಳ್ಳಿ ತಿಂದೇ ಇರೋದ್ರಿಂದ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಆಲೂಗಡ್ಡೆ ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬದನೆಕಾಯಿ ಹಾಕ್ಕೊಳ್ತೀನಿ. ಈಗ ಕೆಟಲಲ್ಲಿ ತರಕಾರಿ ಹಾಕಿದ್ದೀನಿ. ಹಾಗೆಯೇ ಉಪ್ಪು ಹಾಕ್ಬಿಡ್ತೀನಿ. ಇದರಲ್ಲೇ ತರಕಾರಿ ಬೇಯಲಿ ಚೆನ್ನಾಗಿ. ಇದೊಂದು ಹೊಸ ಇದು ಟೆಕ್ನಿಕ್, ನೋಡೋಣ ಯಾವ ಥರ ಆಗುತ್ತೆ ಏನೋ ಅಂತ. ಯಾಕಂದರೆ ಕಿಚನೆಲ್ಲ ತೆಗೆದಾಕಿದ್ದೀವಲ್ಲ, ಆದಷ್ಟು ನಾನು ಬೇಗ ಮಾಡಬೇಕು. ಆಮೇಲೆ ಇಲ್ಲಾಂದರೆ ಆಗಲ್ಲ. ಸೊ ಈ ಥರ ಒಂದು ಹೇಗಾದರೂ ನಾವು ತರಕಾರಿಯನ್ನು ಬೇಯಿಸ್ತೀವಿ. ನಾನು ಓಪನ್ ಬೇಯಿಸ್ತಾ ಇದ್ದೆ ನೀರು ಹಾಕಿಬಿಟ್ಟು. ಸೊ ಈಗ ಈ ಥರ ಕೆಟಲಲ್ಲೇ ಬೇಯಿಸ್ಕೊಂಡು ಬಿಡೋಣ ಅಂತ ಸೊ ಇಟ್ಟಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬದನೆಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 4-5-6 ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಆಗಲಿ, ಚೆನ್ನಾಗಿರುತ್ತೆ. ತರಕಾರಿ ಸಪ್ಪೆ ಇರುತ್ತಲ್ವ, ಸೊ ಖಾರ ಆಗಲಿ ಸ್ವಲ್ಪ. ಈಗ ನೋಡಿ ಫ್ರೆಂಡ್ಸ್, ಬದನೆಕಾಯಿನ ಒಂದು ಬದನೆಕಾಯಿನ ಇದರಲ್ಲಿ ಹಾಕಿದ್ದೀನಿ. ಕೆಟಲಲ್ಲಿ ಬಿಸಿ ಮಾಡಲಿಕ್ಕೆ ಹಾಕಿದ್ದೀನಿ. ಸ್ವಲ್ಪ ಕಾರ್ನ್ ಹಾಕ್ತೀನಿ. ಸ್ವಲ್ಪ ಬಟಾಣಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಒಂದು 5-6 ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಲಾಸ್ಟಲ್ಲಿ. ನೀರು ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಫ್ರೆಂಡ್ಸ್, ಈಗ ನಾನು ನೋಡಿ ಎಲ್ಲ ಥರ ನೀರು ಇರೋ ಮತ್ತು ತರಕಾರಿ ಇರೋದು ಹಾಕ್ಬಿಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಬೇಗ ಈ ಥರ ಕರ್ಡ್ಕೊಂಡ್ಬಿಡಿ ಫ್ರೆಂಡ್ಸ್, ಲೇಟ್ ಮಾಡಬೇಡಿ. ಇದರ ಉಪ್ಪು, ಹುಳಿ, ಖಾರ, ಆಮೇಲೆ ಗರಂ ಮಸಾಲ ಪೌಡ್ರು ಹಾಕಿದ್ದೀನಿ. ಚೆನ್ನಾಗಿ ಬೇಯಲಿ ಇದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚಕ್ಕೆ ಪೌಡ್ರ್ ಹಾಕಿದ್ದೀನಿ. ಒಂದು 1/4 ಸ್ಪೂನ್ ಚಕ್ಕೆ ಪೌಡ್ರ್ ಹಾಕಿದ್ದೀನಿ ಲಾಸ್ಟಲ್ಲಿ. ಆಮೇಲೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಡಿದ್ದೀನಿ. ಎಲ್ಲ ನೀಟಾಗಿದೆ, ಚೆನ್ನಾಗಿದೆ. ನೋಡಿ, ಬಿಸಿಯಾದ ಉಪ್ಪಿಟ್ಟು ರೆಡಿ. ಹೇಗಾಗಿದೆ ರಚನಾ? ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್. ವಿ ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.